7-8 ದಿವಸ ಹೋಗ್ತಾರೆ. ಆ ತಿಂಗಳಲ್ಲಿ ವಾರಕ್ಕೆ 1 ದಿವಸ, ವಾರಕ್ಕೆ 2 ದಿವಸ ಹಿಂಗೆ ಹೋಗ್ತಾರೆ. ಈ ಟೈಮ್ ನೀವು ಮಾಡಿ ಅಂದಾಜು ಎಷ್ಟು ಗಂಟೆಗೆ ನೀರು ಬಂದಿರೋದು? ಇಲ್ಲಿಂದ 10 ಗಂಟೆಗೆ ಹೋಗಿ 11 ನೀರು ಬಂದ್ಬಿಟ್ಟಿದೆ. ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಅರ್ಧ ಗಂಟೆ ಬೇಕಾಗಿತ್ತು ಆ ಸ್ಪಾಟಿಗೆ ಹೋಗಿ. ಆ ನೀರು ಬರಕ್ಕೆ ಬೇರೆ ನೈಸರ್ಗಿಕ ವಿಕೋಪಗಳಂತ ಒಂದಿರಬಹುದು ರೀತಿಯೆಲ್ಲರೂ ಹೊರಗಡೆ ಬರ್ತಾರೆ. ಅದಕ್ಕೋಸ್ಕರ ಅದನ್ನು ನೀವು ವಿಚಾರ ಮಾಡಲ್ಲ. ನೀವು ಸ್ಟಡಿ ಮಾಡೋದ್ರ ಜೊತೆ ಬೇಕಾದ್ರೆ ಮಾಡಬಹುದು. ನೆನೆಸುವಾಗ ಬೆಳಕಿಂದ ನೀವು ತಂದೆ ತಾಯಿ ಮಗು ಇವರ ತಂದೆ ತಾಯಿ ಕಡೆಗೆ ಅವ್ರು ಹೆಂಡ್ತಿ ನೋಡಿ 3 ಜನ ಒಂದೇ ಹೋಗಿರುತ್ತೆ ಮನೆ. ಈಗ ತಾಯಿ ಹೋದ ಮೇಲೆ, ತಂದೆ ಹೋದ ಮೇಲೆ, ಅಣ್ಣ ತಮ್ಮ ತೀರೋದ ಮೇಲೆ ನಾವು ಸಾವಿರಾರು ಜನ ಬಂದ್ರು ಹೇಳಿದ್ರು ಕೂಡ ಆ ದುಃಖಕ್ಕೆ ಏನಾಗುದಿಲ್ಲ, ಬೆಲೆ ಕಟ್ಟಲಕ್ಕಾಗೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ನಾವು ಹೇಳಬಹುದು ಅಷ್ಟೇ. ಹಾಗಾಗಿ ನೀವೆಲ್ಲ ದುಃಖವನ್ನೇ ಭರಿಸೋದಕ್ಕೆ ಅಂದ್ರೆ ಇದು ಮಾಡೋದಕ್ಕೆ ಶಕ್ತಿ ದೇವರು ಕೊಡ್ಲಿ ಅಂತಕ್ಕಂಥ ಪ್ರಾರ್ಥನೆ ನಾವು ಮಾಡಬಹುದು. ಆದ್ರೆ ಮುಂದಿನ ನಾವು ಯಾಕೆ ಹಂಗ ಬದುಕಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಮುಂದೆ ಬದುಕಬೇಕಲ್ಲ, ಉಳಿದವ್ರನ್ನ ನೋಡ್ಬೇಕಲ್ಲ, ಇದನ್ನ ವಿಚಾರ ನಾವು ಹಿಡ್ಕೊ. ಈಗ ತಾಯಿ ಹೋದ ಮೇಲೆ, ತಂದೆ ಹೋದ ಮೇಲೆ, ಅಣ್ಣ ತಮ್ಮ ತೀರೋದ ಮೇಲೆ ನಾವು ಸಾವಿರಾರು ಜನ ಬಂದ್ರು ಹೇಳಿದ್ರು ಕೂಡ ಆ ದುಃಖಕ್ಕೆ ಏನಾಗುದಿಲ್ಲ, ಬೆಲೆ ಕಟ್ಟಲಕ್ಕಾಗೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ನಾವು ಹೇಳಬಹುದು ಅಷ್ಟೇ. ಹಾಗಾಗಿ ನೀವೆಲ್ಲ ದುಃಖವನ್ನೇ ಭರಿಸೋದಕ್ಕೆ ಅಂದ್ರೆ ಇದು ಮಾಡೋದಕ್ಕೆ ಶಕ್ತಿ ದೇವರು ಕೊಡ್ಲಿ ಅಂತಕ್ಕಂಥ ಪ್ರಾರ್ಥನೆ ನಾವು ಮಾಡಬಹುದು. ಆದ್ರೆ ಮುಂದಿನ ನಾವು ಯಾಕೆ ಹಂಗ ಬದುಕಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಮುಂದೆ ಬದುಕಬೇಕಲ್ಲ, ಉಳಿದವ್ರನ್ನ ನೋಡ್ಬೇಕಲ್ಲ, ಇದನ್ನ ವಿಚಾರ ನಾವು ಹಿಡ್ಕೊ. ನಿಮ್ಮ ಯೋಚನೆ ಸರಿ ಇದೆ. ಆದ್ರೆ ನೀವೆಲ್ಲರೂ ಕೂಡ ಹೆಣ್ಮಕ್ಳು ಒಂದು ವಯಸ್ಸಿಗೆ ಬಂದ ಮೇಲೆ ಎಲ್ಲರೂ ಒಂದು ಕಡೆ ಹೋಗ್ಲೇಬೇಕಲ್ಲ, ಅದು ಸಮಸ್ಯೆ ಆಗಲ್ಲ, ಸಮಾಜ ವ್ಯವಸ್ಥೆಗಳು ಇದ್ದೇ ಇರ್ತವೆ. ಆದ್ರಿಂದ ಈ ಸಂದರ್ಭದಲ್ಲಿ ನೀವು ನೋಡ್ಕೊಂಡು ಇಲ್ಲಿ ಇದ್ದು ನೀವು ಕೆಲಸಕ್ಕೆ ಹೋಗಿ ನಾವು ನಿಲ್ಲಿಸ್ಬೇಡ್ರಿ. ಎಜುಕೇಶನ್ ನೀವು ಓದುವ PUC ಪಾಸ್ ಅಲ್ವಾ? ಎಷ್ಟು ಪರ್ಸೆಂಟ್ ಬರ್ತದೆ?